ಒಂದು ದೊಡ್ಡ ಕನಸನ್ನು ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸ್ವಲ್ಪ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳ್ತದೆ. ಅದನ್ನು ಕಳ್ಕೋಬೇಕು. ಜಾಗೃತಿ ಮುಖ್ಯಮಂತ್ರಿಗಳು ಸುಮಾರು 15 ಬಜೆಟನ್ನು ಮಂಡಿಸಿ ಅನುಭವ ಪಡೆದಿದ್ದಾರೆ. ಈ ಸಲ ಮಾರ್ಚ್ನಲ್ಲಿ ಬಜೆಟಲ್ಲಿ ಇವತ್ತು ಮತ್ತೆ ಯಾವ ಥರ ಬಜೆಟನ್ನು ಮಂಡಿಸ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ. ನನಗನ್ನಿಸ್ತದೆ ಇದು ಆರ್ಥಿಕ ಹೊರೆ ಆಗಲಾರ್ದೇ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿ ಒಂದು ಹೊಸ ಆರ್ಥಿಕ ನೀತಿಯನ್ನು ನಮ್ಮ ಮುಖ್ಯಮಂತ್ರಿಗಳು ನೀಡ್ತಾರೆ ಅಂತ ಭರವಸೆ ಆಗ್ತಾ ಇಲ್ಲ. ನಮ್ಗೆ ಗೊತ್ತಿತ್ತು ಇಷ್ಟು ಖರ್ಚಾಗ್ತಾ ಅಂತೇಳಿ, ಅದು ಖರ್ಚಿತ್ತು. ಈಗ ನಾವು ಉಳ್ಳವರು ಉಳ್ಳದೇ ಇರೋರಿಗೆ ನಾವು ಪಾಲು ಕೊಡಬೇಕು. ನಾವು ಈಗ ಉಳ್ಳವರ ಹತ್ರ ನಾವು ಹೋಗ್ಬೇಕಾಗ್ತದೆ. ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಏನೇ ಹೇಳ್ಕೊಂಡು ಕೂಡ ಸಮಾನತೆ ಬಂದಿಲ್ಲ, ಸಮಪಾಲು ಬಂದಿಲ್ಲ, ಕಲ್ಯಾಣ ರಾಜ್ಯದ ಸಂಪೂರ್ಣ ಕನಸು ನನಸಾಗಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ. ನಾವು ಹೋಗ್ತಾ ಇದ್ದೀವಿ, ಅದರಲ್ಲೇ ಯಶಸ್ವಿ ಆಗ್ತೀವಿ. ಆರ್ಥಿಕ ಹೊರೆ ಇಲ್ಲ ಅಂತಾರೆ. ಇನ್ನು ಭಾಗ್ಯಲಕ್ಷ್ಮಿ 2-3 ತಿಂಗಳು ಬಾಕಿ ಇದೆ.